ಎಲ್ಲರಿಗೂ ಸ್ವಾಗತ. ನಾವು ವೆಬ್ ಟೆಕ್ನಾಲಜಿನ ಸಬ್ಜೆಕ್ಟ್ನ ನಾವು ಓದ್ತಾ ಇದ್ದೀವಿ. ಕಳೆದ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಾ HTML ಬಗ್ಗೆ, CSS ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಇದರಲ್ಲಿ ನಾವು ಕೆಲವೊಮ್ಮೆ ಮೆನ್ಷನ್ ಮಾಡಿದ್ದೀನಿ ವೆಬ್ ಪೇಜಸ್ನ ಸ್ಟ್ಯಾಟಿಕ್ ವೆಬ್ ಪೇಜ್ ಆ್ಯಂಡ್ ಡೈನಾಮಿಕ್ ವೆಬ್ ಪೇಜಸ್. ಸೊ ಏನಿದು ಸ್ಟ್ಯಾಟಿಕ್ ವೆಬ್ ಪೇಜ್ ಆ್ಯಂಡ್ ಡೈನಾಮಿಕ್ ವೆಬ್ ಪೇಜ್? ಸ್ಟ್ಯಾಟಿಕ್ ವೆಬ್ ಪೇಜ್ ಅಂದರೆ ಸುಮ್ಮನಿರೋದು, ಡೈನಾಮಿಕ್ ವೆಬ್ ಪೇಜ್ ಅಂದರೆ ಡೈನಾಮಿಕ್ ಇರೋ, ಗೊತ್ತಲ್ಲ ನಿಮಗೆ, ಫುಲ್ ಫೈಟಿಂಗು ಆ ಥರದ ಒಂದು ಸ್ವಲ್ಪ ಆ ಥರನೇ ಅಂತ ಅನ್ಕೋಬೋದು. ಸ್ಟ್ಯಾಟಿಕ್ ಅಂದರೆ ಆ ಪೇಜಲ್ಲಿ ಈವೆಂಟ್ಸ್ ಯಾವುದೂ ಇರಲ್ಲ, ನೀವು ನೋಡ್ಬೋದು ಅಷ್ಟೇ. ಸೊ ವೆನ್ ಇಟ್ ಈಸ್ ಅ ಡೈನಾಮಿಕ್ ವೆಬ್ ಪೇಜ್, ನೀವು ಅದಲ್ಲಿ ಕ್ಲಿಕ್ ಆಪ್ರೇಷನ್ಸ್ ಏನಾದರೂ ಫಂಕ್ಷನ್ಸ್ನ ಮಾಡ್ಬೋದು. ಫಂಕ್ಷನ್ ಅಂದರೆ ಬೇರೆ ಫಂಕ್ಷನ್ ಅಲ್ಲ, ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕಂಪ್ಯೂಟರ್ ಸೈನ್ಸ್ ಎನಿ ಈವೆಂಟ್ ಹ್ಯಾಂಡಲ್ ಮಾಡಲಿಕ್ಕೆ ಅದನ್ನು ಈವೆಂಟ್ ಫಂಕ್ಷನ್ ಅಥವಾ ಡೈನಾಮಿಕ್ ಅಂತೀವಿ. ಸೊ HTML ಪೇಜಸ್ಗಳಿದ್ದಾವೆ, ಅದರಲ್ಲಿ ಕೆಲವೊಂದು ಬಟನ್ ಇದ್ದಾವೆ. ವಾಟ್ ಈಸ್ ದ ಯೂಸ್ ಆಫ್ ಬಟನ್ಸ್ ಆರ್ ಪೇಜಸ್ ವಿಚ್ ಯು ಆರ್ ನಾಟ್ ಏಬಲ್ ಟು ಪರ್ಫಾರ್ಮ್ ಸಮ್ ಆ್ಯಕ್ಷನ್ ಆನ್ ಇಟ್, ಅದನ್ನು ನಾವು ಈವೆಂಟ್ಸ್ ಅಂತ ಹೇಳ್ತೀವಿ. ಸೊ ವೆನ್ ಇಟ್ ಈಸ್ ಅ ಪೇಜ್ ವಿಚ್ ಕಂಟೈನ್ಸ್ ಈವೆಂಟ್ಸ್ ದಟ್ ಬಿಕಮ್ಸ್ ಅ ಡೈನಾಮಿಕ್ ವೆಬ್ ಪೇಜಸ್. ದೇರ್ ಆರ್ 3 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಕಂಬೈನ್ಡ್ ವಿಲ್ ಹೆಲ್ಪ್ ಟು ಕ್ರಿಯೇಟ್ ಎ ಮಾಡರ್ನ್ ವೆಬ್ ಪೇಜಸ್ ಟುಡೇ. ಇವತ್ತು ನೀವು ಒಂದು ವೆಬ್ ಪೇಜ್ನ ಏನು ನೋಡ್ತಾ ಇದ್ದೀರಾ, ಅದಕ್ಕೆ ಸ್ಟ್ಯಾಂಡರ್ಡ್ ಆ ರೀತಿ ಒಂದು ಪರ್ಫಾರ್ಮ್ ಮಾಡಲಿಕ್ಕೆ ಮಿನಿಮಮ್ 3 ಲ್ಯಾಂಗ್ವೇಜಸ್ ವಿಚ್ ಈಸ್ ಹೈರಾರ್ಕಿ. ಒನ್ ಈಸ್ HTML ಆ್ಯಂಡ್ CSS ಆ್ಯಂಡ್ ಅನದರ್ ಒನ್ ಈಸ್ ಜಾವಾಸ್ಕ್ರಿಪ್ಟ್. ಈ ಮೂರೂ ಏನು, ಜಾವಾಸ್ಕ್ರಿಪ್ಟ್, HTML ಆ್ಯಂಡ್ CSS ಏನಿದೆ, ಇಟ್ ಈಸ್ ಎ ಕ್ಲೈಂಟ್ ಸೈಡ್ ಎಕ್ಸಿಕ್ಯೂಟರ್ಸ್. ಅಂದರೆ ನೀವು ನಿಮಗೆ ಡೇಟಾ ಬಂದಮೇಲೆ, ಬ್ರೌಸರ್ಗೆ ಡೇಟಾ ಬಂದಮೇಲೆ ಎಕ್ಸಿಕ್ಯೂಟ್ ಆಗೋಂಥದ್ದು. ಅದೇ ನೀವು ವೆಬ್ ಟೆಕ್ನಾಲಜಿ ಓವರ್ ಆಲ್ ತಗೊಂಡ್ರೆ ದೇರ್ ಆರ್ ಲಾಟ್ ಆಫ್ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್. ಸದ್ಯಕ್ಕೆ ಅದು ಬೇಡ. ಈ ಮೂರಿಂದ ಇಟ್ಕೊಂಡು ಡೈನಾಮಿಕ್ ಪೇಜಸ್ನ, ಒಂದು ಸ್ಟ್ಯಾಟಿಕ್ ವೆಬ್ ಪೇಜ್ನ ಡೈನಾಮಿಕ್ ಹೆಂಗಾಯಿತು ಅನ್ನೋದನ್ನು ನಾವು ಕಂಪ್ಲೀಟ್ ಮಾಡೋಣ. ಸೊ ವಾಟ್ ಈಸ್ HTML, ವಾಟ್ ಈಸ್ CSS, ವಾಟ್ ಈಸ್ ಜಾವಾಸ್ಕ್ರಿಪ್ಟ್? ಸೊ ನಮಗೆ ಫೈನಲ್ ಬೇಕಾಗಿರೋದು ಇವತ್ತು ವಾಟ್ ಈಸ್ ಜಾವಾಸ್ಕ್ರಿಪ್ಟ್. ಅದಕ್ಕೂ ಮುಂಚೆ ಇದನ್ನು ಮೂರನ್ನ ಕಂಬೈನ್ ಮಾಡೋಕ್ಕೆ ನೋಡೋಣ. ಸೊ ವಾಟ್ ಈಸ್ HTML ಅಂತ ತಕ್ಷಣ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಟ್ಯಾಗ್ ಇನ್ಪುಟ್ ಟ್ಯಾಗ್, ಔಟ್ಪುಟ್ ಟ್ಯಾಗ್, ಓಪನ್ ಟ್ಯಾಗ್, ಕ್ಲೋಸ್ ಟ್ಯಾಗ್. ಇನ್ ಬಿಟ್ವೀನಲ್ಲಿ ನೀವು ಡೇಟಾ ಹಾಕಿ ಡೇಟಾ ಎನ್ಕ್ರಿಪ್ಟ್ ಮಾಡಿ ಕಳಿಸ್ಬಿಡ್ತೀವಿ. ಡೇಟಾ ಸರ್ವರಿಂದ ಕ್ಲೈಂಟ್ ಸೈಡ್ಗೆ ಬಂದುಬಿಡುತ್ತೆ. ಇದನ್ನು HTML ಅನ್ಬೋದು. ಸೊ ವಾಟ್ ಈಸ್ CSS ಕ್ಯಾನ್ ಡೂ? CSS ಅಲ್ಲಿ ಕಲರ್ಫುಲ್ ಏನು ಟ್ಯಾಗ್ಗಳಿತ್ತು ಅದಕ್ಕೆ ಕಲರ್ ಹಾಕಿ ಬಣ್ಣ ಹೊಡೆದು ಸುಣ್ಣ ಬಡ್ದು ಕಲರ್ಫುಲ್ ಮಾಡಿಬಿಡ್ತೀವಿ. ಇದನ್ನು CSS ಅನ್ಬೋದು. ಸೊ ವಾಟ್ ಈಸ್ ಜಾವಾಸ್ಕ್ರಿಪ್ಟ್ ಅಂದ ತಕ್ಷಣ ಜಾವಾಸ್ಕ್ರಿಪ್ಟಲ್ಲಿ ಇವೆಂಟು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್ ಹಾಕ್ಬಿಡ್ತೀವಿ, ಕಲರ್ ಹಾಕ್ಬಿಡ್ತೀವಿ, ಇವೆಂಟ್ ಹಾಕ್ಬಿಡ್ತೀವಿ, ಆ್ಯಕ್ಷನ್ ಮಾಡಿಬಿಡ್ತೀವಿ. ಸೊ ಇಟ್ ಈಸ್ ಜಾವಾಸ್ಕ್ರಿಪ್ಟ್. ಸೊ ಜಾವಾಸ್ಕ್ರಿಪ್ಟ್ ಈಸ್ ಎ ಲೈಟ್ ವೇಟ್, ಪೋರ್ಟಬಲ್, ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕ್ರಾಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಎಕ್ಸಿಕ್ಯೂಟ್ಸ್ ಆನ್ ಬ್ರೌಸರ್. ಈ ಥರ ಹೇಳ್ಬೋದು. ದೀಸ್ ಆರ್ ಆಲ್ ಕಮ್ಸ್ ಟು ಡೆಫಿನಿಷನ್. ಆದರೆ ಸೊ ನಾವು ಇಫ್ ಯು ಟೇಕ್ ಎವ್ರಿ ಡೆಫಿನಿಷನ್ ಜಾವಾಸ್ಕ್ರಿಪ್ಟ್ ಅಂತ ಬಂದಾಗ, ಇಫ್ ಯು ಟೇಕ್ ಎವ್ರಿ ವರ್ಡ್ ವಿಚ್ ಪರ್ಟಿಕ್ಯುಲರ್ಲಿ ಮ್ಯಾಚ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ನಾ ಡೆಫಿನಿಷನ್ ಹೇಗೆ ಮಾಡ್ತಾರೆ, ಸೊ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಇಟ್ಕೊಂಡು ಸೊ ಈ ಥರ ಫೀಚರ್ಸ್ನ ನಾವು ಡಿಫೈನ್ ಮಾಡಬೇಕು. ದಟ್ಸ್ ಒನ್ ಬೈ ದ ನೇಮ್ ಆಫ್ ಬೈ ಡಿಫೈನಿಂಗ್ 1 or 2 lines ಆಫ್ ಇಂಟರ್ ಡೆಫಿನಿಷನ್ ಎನಿಬಡಿ ಶುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ಸ್ ಗೋಯಿಂಗ್ ಟು ಬಿ ಅನ್ನೋದು ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಒಂದು ಡೆಫಿನೇಷನ್ ನಾವು ಬಿಲ್ಡ್ ಮಾಡಿರ್ತೀವಿ. ಸೊ ಇಫ್ ಐ ಟೇಕ್ ವಾಟ್ ಈಸ್ ಜಾವಾಸ್ಕ್ರಿಪ್ಟ್ ಅಂದ್ರೆ ಅಟ್ಲೀಸ್ಟ್ ಯು ಶುಡ್ ಇನ್ಕ್ಲೂಡ್ ದೀಸ್ 3 points. ಜಾವಾಸ್ಕ್ರಿಪ್ಟ್ ಈಸ್ ಲೈಟ್ ವೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ which is interpreted programming language which works on cross platform. It works with HTML. So basically what the purpose of common use of JavaScript is, ಒಂದು HTML ಅಲ್ಲಿ ಯೂಸರ್ ಅಲರ್ಟ್, ಬ್ರೌಸರ್ ಲೆವೆಲಲ್ಲಿ ಅಲರ್ಟ್ಸ್ ಕೊಡಲಿಕ್ಕೆ, ಯೂಸರ್ ಅಲರ್ಟ್ಸ್ ಕೊಡಲಿಕ್ಕೆ ಯೂಸ್ ಮಾಡ್ತಾಯಿದ್ರು, ಪಾಪಪ್ ಮೆಸೇಜಸ್ ಕೊಡಲಿಕ್ಕೆ ಯೂಸ್ ಮಾಡ್ತಾಯಿದ್ರು. ಅಂಟಿಲ್ ಅನ್ಲೆಸ್ ಅ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್ ಇನ್ಕಾರ್ಪೊರೇಟ್ ಆಗೋವರೆಗೆ. ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್ ಇನ್ಕಾರ್ಪೊರೇಟ್ ಆದಾಗ ಈಸ್ ದ ಪಿಕ್ಚರ್ ಆಫ್ ಮೇಕಿಂಗ್ ಎ ಡೈನಾಮಿಕ್ ವೆಬ್ ಪೇಜಸ್. ನೀವು HTML ಅಲ್ಲಿ ಯಾವ ಎಲಿಮೆಂಟ್ಸ್ ಇದೆ ಎಲ್ಲನೂ ಕೂಡ ಡೈನಾಮಿಕ್ ಈವೆಂಟ್ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಅದನ್ನು ಜಾವಾಸ್ಕ್ರಿಪ್ಟ್ನ ಇನ್ಕ್ಲೂಡ್ ಮಾಡ್ಬೋದು. ದಟ್ಸ್ ವೇರ್ ಜಾವಾಸ್ಕ್ರಿಪ್ಟ್ ರೇಂಜ್ ಈಸ್ ವರ್ಸಟೈಲ್, ವೆರಿ ಬಿಗ್. ಇಫ್ ಯು ಟೇಕ್ ಇವತ್ತೊಂದು ದಿನ ನೀವು ತೊಗೊಂಡ್ರೆ ಜಾವಾಸ್ಕ್ರಿಪ್ಟ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತೊಗೊಂಡ್ರೆ ಇಟ್ಸ್ ನಾಟ್ ಓನ್ಲಿ ಇನ್ ವೆಬ್ ಡೆವಲಪ್ಮೆಂಟ್. ಜಾವಾಸ್ಕ್ರಿಪ್ಟ್ ಈಸ್ ಸೋ ಮಚ್ ಪೋರ್ಟಬಲ್. ಈ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜೊತೆಗೆ ಬಂಡಲ್ ಮಾಡಿ ಅಥವಾ ವೆಬ್ ಅಪ್ಲಿಕೇಶನ್ ಬಂಡಲ್ ಮಾಡಿ ಗೇಮ್ ಡೆವಲಪ್ಮೆಂಟ್ಗೆ, ವಿಡಿಯೋ ಎಡಿಟಿಂಗ್ಸ್ಗೆ, ಗ್ರಾಫಿಕ್ ಡಿಸೈನ್ಸ್ಗೆ, ಈವನ್ ಮೋಸ್ಟ್ ಅಡ್ವಾನ್ಸ್ ಯೂನಿಟಿ, ಅನ್ರಿಯಲ್ ಇಂಜಿನ್, ಎಲ್ಲ ಕಡೆ ಜಾವಾಸ್ಕ್ರಿಪ್ಟ್ನ ನೀವು ಯೂಸ್ ಮಾಡಿ ಆ್ಯಕ್ಷನ್ಸ್ನ, ಈವೆಂಟ್ ಆ್ಯಕ್ಷನ್ಸ್ನ ಬಿಸ್ನೆಸ್ನ ಮಾಡ್ಬೋದು. ಈವನ್ ಒಂದು ಕಂಪ್ಲೀಟ್ ID ಕೂಡ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡೇ ಬರೆದಿರ್ತಾರೆ. ಸೊ ಜಾವಾಸ್ಕ್ರಿಪ್ಟ್ನ ನೀವು ಈಗ ಕಲಿತ್ರೆ ಏನು ಉಪಯೋಗ? ತುಂಬ ಈಸಿ, ಇದು ಕಲೀರಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ವಾಟ್ ಈಸ್ ದ ಹೆಲ್ಪ್ ಯು ಆರ್ ಗೋಯಿಂಗ್ ಟು ಗೆಟ್? ಐ ವುಡ್ ಲೈಕ್ ಟು ಡಿಫೈನ್. ಸೊ ನೀವು ಜಾವಾಸ್ಕ್ರಿಪ್ಟ್ ಈಗ ಯಾವ ವೆಬ್ ಇಂಟರ್ನೆಟ್ ಏನು ಯೂಸ್ ಮಾಡ್ತೀರಾ, ಜಾವಾಸ್ಕ್ರಿಪ್ಟ್ ಇಲ್ಲದೆ ಯಾವುದೇ ವೆಬ್ಸೈಟ್ ರನ್ ಆಗೋಲ್ಲ. ಐ ಶೋಡ್ ಯು. ಅಲಾಂಗ್ ವಿತ್ ದ್ಯಾಟ್
ನೀವು ಜಾವಾ ಸ್ಕ್ರಿಪ್ಟ್ ಈಸ್ ಸೋ ವರ್ಸಟೈಲ್. ಪ್ರತಿಯೊಂದು ಐ ಟಿ ಕಂಪನಿಗಳು ಅವರದೇ ಆದಂಥ ಎ ಪಿ ಐಗಳನ್ನ ಮಾಡ್ಕೊಂಡಿರ್ತಾರೆ. ಬ್ರೌಸರ್ ಲೆವೆಲ್ ರನ್ ಆಗೋದ್ರಿಂದ ಇಟ್ ನೀಡ್ಸ್ ನೋ ಕಂಪೈಲೇಷನ್, ನೋ ಬೈನರಿ ಫಾರ್ಮ್ಯಾಟ್, ಆ ಥರ ಏನು ಬೇಕಾಗಿರೋದ್ರಿಂದ ಅದನ್ನು ಸಣ್ಣ ಮಾಡ್ಯೂಲ್ಸ್ ಆಫ್ ಕಲೆಕ್ಷನ್ ಆಫ್ ಮಾಡ್ಯೂಲ್ಸ್ ಮಾಡಿ ಬ್ರೌಸರ್ ಎಂಡಲ್ಲಿ ರನ್ ಮಾಡ್ತಾರೆ. ಸೊ ಅದೇ ರೀತಿ ಒಂದು ಜಾವಾ ಸ್ಕ್ರಿಪ್ಟಲ್ಲಿ ಫಸ್ಟು ಒಂದು ವೇರಿಯಬಲ್ ನಂಬರ್ಸ್ ಫಂಕ್ಷನ್ಸ್ ಡಿಫೈನ್ ಮಾಡೋಕ್ಕೆ ಪ್ರಾಪರ್ಟಿ ಇತ್ತು ಅಂತ ಅಂದ್ಕೊಳ್ಳಿ. ಎ ಪಿ ಐಗಳು ಯಾವ ರೀತಿ ಮಾಡಿರ್ತಾರೆ ಅಂದರೆ ಸ್ಟೈಲ್, ಆ್ಯನಿಮೇಷನ್ಸ್ ಆ್ಯಡ್ ಮಾಡಿರ್ತಾರೆ, ಡೇಟಾಬೇಸ್ ಆ್ಯಕ್ಸೆಸ್ ಮಾಡಲಿಕ್ಕೆ ಎ ಪಿ ಐಸ್ ಮಾಡಿರ್ತಾರೆ. ಸೊ ಇಫ್ ಐ ವಾಂಟ್ ಟು ಲಿಸ್ಟ್ ಮಾಡೋಣ ಸಮ್ ಎ ಪಿ ಐಸ್ನ ಯಾವುದ್ಯಾವುದು ಅಂದರೆ ನೋಡ್ ಜೆ ಎಸ್ ಎ ಪಿ ಐ ಕೂಡ ಇನ್ವಾಲ್ವ್ ಆಗಿರುತ್ತೆ. ಇಫ್ ಯು ಟೇಕ್ ಫೇಸ್ಬುಕ್, ರಿಯಾಕ್ಟ್ ಜೆ ಎಸ್ ವಿಚ್ ಈಸ್ ಎ ಕಾಂಬಿನೇಷನ್ ಆಫ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್. ಆ್ಯಂಗುಲರ್ ಜೆ ಎಸ್ ಅಂತ ಒಂದು ಎ ಪಿ ಐ ಇದೆ ವಿಚ್ ಈಸ್ ಆಫ್ ಯೂಸರ್ ಇಂಟರ್ಫೇಸ್ ಡಿಪೆಂಡೆಂಟ್. ಆ್ಯಂಡ್ ಮೋಸ್ಟ್ ಆಫ್ ಈಗ ಹೆಂಗೆ ಮಾಡ್ತಾರೆ ಅಂದರೆ ಯೂಸರ್ ಇಂಟರ್ಫೇಸ್ಗೆ ಬೇರೆ ಎ ಪಿ ಐ ಆ್ಯಂಡ್ ಬ್ಯಾಕ್ ಎಂಡ್ ಹ್ಯಾಂಡಲ್ ಮಾಡಲಿಕ್ಕೆ ಬೇರೆ ಎ ಪಿ ಐ. ಈ ಎ ಪಿ ಐ ಅಂದ್ರೆ ಹೆಂಗಂದರೆ ಇಫ್ ಯು ಲರ್ನ್ ಹೌ ಟು ವಾಟ್ ಆರ್ ದ ಫಂಕ್ಷನಾಲಿಟಿ, ಇಲ್ಲಿ ಯಾವ್ಯಾವ ಫಂಕ್ಷನ್ಸ್ ಇದೆ ಜಾವಾ ಸ್ಕ್ರಿಪ್ಟಲ್ಲಿ ಏನಿದೆ ಅಂದರೆ, ಇಫ್ ಯು ಗೋ ಟು ಮಲ್ಟಿನ್ಯಾಷನಲ್ ಕಂಪ್ನಿ ಇದ್ದರೆ, ಇಫ್ ಯು ನೋ ಒನ್ ಪರ್ಟಿಕ್ಯುಲರ್ ಹೌ ಟು ಯೂಸ್ ದಿಸ್ ಎ ಪಿ ಐ, ಯು ವಿಲ್ ಗೆಟ್ ಅ ಲಾಟ್ ಜಾಬ್ ಆಪರ್ಚುನಿಟಿ ವಿತೌಟ್ ಎನಿ ಹೆಸಿಟೇಷನ್. ಸೊ ಆ ಥರ ಇರುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ. ನಾವೊಂದು ಸರ್ವೆ ಪ್ರಕಾರ ಬಂದರೆ ಮೋಸ್ಟ್ ಪಾಪ್ಯುಲರ್ ಲ್ಯಾಂಗ್ವೇಜಸಲ್ಲಿ ಜಾವಾ ಸ್ಕ್ರಿಪ್ಟ್ ಕೂಡ ಇಟ್ಸ್ ಟಾಪ್ ಮೋಸ್ಟು. ಜಿಟಬ್ ರೆಪಾಸಿಟ್ರೀಸ್ ಅಂದರೆ ಓಪನ್ ಸೋರ್ಸ್ ಅಥವಾ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿದವರು ಜಿಟಬ್ ಅಂತ ಒಂದು ಓಪನ್ ಸೋರ್ಸಲ್ಲಿ ಇನ್ಫಾರ್ಮೇಷನ್ಗಳನ್ನ ಸ್ಟೋರ್ ಮಾಡ್ತಾರೆ, ಪ್ರಾಜೆಕ್ಟ್ಗಳನ್ನ ಮಾನಿಟರ್ ಮಾಡ್ತಾರೆ, ಟ್ರ್ಯಾಕಿಂಗ್, ಟೆಸ್ಟ್ ಬಿಲ್ಡ್ಗಳನ್ನ ಅದರಲ್ಲಿ ಮಾನಿಟರ್ ಮಾಡ್ಬೋದು. ನೀವು ಕೂಡ ಒಂದು ಜಿಟಬ್ ಅಕೌಂಟ್ ಮಾಡ್ಕೊಂಡ್ರೆ ನೀವು ಪ್ರಾಜೆಕ್ಟ್ ಮಾಡಿರೋದನ್ನ ಅಲ್ಲಿ ರೆಪಾಸಿಟ್ರಿನಲ್ಲಿ ಸೇವ್ ಮಾಡ್ಕೋಬೋದು. ಇಟ್ ಈಸ್ ಆಕ್ಸೆಸಿಬಲ್ ಫ್ರಮ್ ಎನಿವೇರ್ ಆ್ಯಸ್ ಯು ಡೂ ಸಮ್ ಗೂಗಲ್ ಡ್ರೈವ್ ಯಾವ ರೀತಿ ಯೂಸ್ ಮಾಡ್ತೀರಾ, ಪ್ರೋಗ್ರಾಮಿಂಗ್ ರೆಪಾಸಿಟ್ರಿ ಜಿಟಬಲ್ಲಿ ಮಾಡ್ತಾರೆ. ಸೊ ಇದರಲ್ಲಿ 2008 13 ಬರೋವರೆಗೆ ಆಲ್ಮೋಸ್ಟ್ 400 ಟೈಮ್ಸ್ ಆಫ್ ಜಾವಾ ಸ್ಕ್ರಿಪ್ಟ್ ಪ್ರಾಜೆಕ್ಟ್ಸ್ ಆರ್ ರೈಸ್ ಆಗಿದ್ದಾವೆ. ಇಟ್ ಹ್ಯಾಸ್ ಎ ಮಾರ್ಜಿನಬಲ್ ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಬೈನ್ ಮಾಡಿದ್ರು ಜಾವಾ ಸ್ಕ್ರಿಪ್ಟ್ ರೆಪಾಸಿಟ್ರಿ ಅಂದರೆ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಅಂತ ನಾನು ಇಲ್ಲಿ ಹೇಳ್ತೇನೆ. ಬ್ಯಾಕ್ಗ್ರೌಂಡ್ ಏನಂತ ನೋಡೋಲ್ಲ. ಸೊ ಜಾವಾ ಸ್ಕ್ರಿಪ್ಟ್ ಫಸ್ಟ್ ಸ್ಟಾರ್ಟೆಡ್ ಇನ್ 1995, 95ರಲ್ಲಿ ಇದನ್ನು ನೆಟ್ಸ್ಕೇಪ್ ಅನ್ನೋ ಬ್ರೌಸರಲ್ಲಿ ಫಸ್ಟ್ ರನ್ ಮಾಡಿದರು. ಆವಾಗ ಇದನ್ನು ಲೈವ್ ಸ್ಕ್ರಿಪ್ಟ್ ಅಂತ ಕರೀತಾಯಿದ್ರು. ಸೊ ಮೋಸ್ಟ್ ಪ್ರಾಬಬ್ಲಿ ದ ಸ್ಕ್ರಿಪ್ಟ್ ಈಸ್ ರಿಲೆವೆಂಟ್ ಟು ಜಾವಾ, ಲೇಟರ್ ಆನ್ ಇಟ್ಸ್ ರಿನೇಮ್ಡ್ ಆಸ್ ಎ ಜಾವಾ ಸ್ಕ್ರಿಪ್ಟ್. ಕೆಲವೊಂದು ಫೀಚರ್ಸ್ನ ಡಿಸ್ಕ್ರೈಬ್ ಮಾಡೋಣ. ಜಾವಾ ಸ್ಕ್ರಿಪ್ಟ್ ವಿ ಕ್ಯಾನ್ ಎನ್ಲಿಸ್ಟ್ ಲಾಟ್ಸ್ ಆಫ್ ಫೀಚರ್ಸ್, ಬಟ್ ಸಮ್ ಆಫ್ ವಿಲ್ ಗೋ ಥ್ರೂ. ಸೊ ಫಸ್ಟ್ ವಿ ಸೇ ಜಾವಾ ಸ್ಕ್ರಿಪ್ಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್. ಎಲ್ಲರಿಗೂ ಗೊತ್ತಿದೆ ಆಬ್ಜೆಕ್ಟ್ ಓರಿಯೆಂಟೆಡ್. ಸೊ ವಾಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್? ಆಬ್ಜೆಕ್ಟ್, ಓರಿಯೆಂಟ್, ಡೈರೆಕ್ಷನ್, ಚೇಂಜ್ ಆ್ಯಂಡ್ ಥ್ರೋ ಅಲ್ಲ. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಜಾವಾ ಪ್ರೋಗ್ರಾಮ್ ಮಾಡಿರೋರಿಗೆ, C++ ಮಾಡಿರೋರಿಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನೋವೇರ್ ಇನ್ ದ ಪೀಪಲ್ ವಿಲ್ ಕಮ್ ಟು ಡೈರೆಕ್ಟ್ಲಿ ಜಾವಾ ಸ್ಕ್ರಿಪ್ಟ್ ಕೋಡ್ ಮಾಡಲಿಕ್ಕೆ ಬರೋರು ಭಾಳ ಕಡಿಮೆ. ಬೈ ಬಿಸ್ ಆಗಿ ಇಫ್ ದೇರ್ ಎನಿಬಡಿ ಹೂ ಹ್ಯಾವ್ ನಾಟ್ ಲರ್ನ್ಡ್ ಆಬ್ಜೆಕ್ಟ್ ಓರಿಯೆಂಟೆಡ್ C++ ಆ್ಯಂಡ್ ಜಾವಾ. ಸೊ ವಾಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ, ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಡಿಫೈನ್ಸ್ ವರ್ಕ್ ಆನ್ ಆಬ್ಜೆಕ್ಟ್ ಡೇಟಾ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಫಂಕ್ಷನಾಲಿಟಿ ಲೇಟರ್ ಆ್ಯಡ್ ಆಗುತ್ತೆ. ಸೊ ಸಿಂಪಲ್ ವರ್ಡ್ಸಲ್ಲಿ ಇದು ಹೇಳ್ಬೋದು, ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇಸ್ ಎ ಬಿಗ್ ಸಿಲೆಬಸ್ ಫಾರ್ ಯು. ಫಾರ್ ನೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐಡೆಂಟಿಫೈ ದ ಡೇಟಾ, ಫಂಕ್ಷನಾಲಿಟಿ ಅರೌಂಡ್ ಇಟ್. ಒಂದು ಆಬ್ಜೆಕ್ಟ್ನ ಡಿಫೈನ್ ಮಾಡ್ತೀವಿ, ಅದ್ರ ಫಂಕ್ಷನಾಲಿಟಿನ ಅದ್ರ ಸುತ್ತ ಬೆಳೆಸ್ತಾ ಹೋಗ್ತೀವಿ. ಅದನ್ನು ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಟರ್ಮಿನಾಲಜಿ ಅಂತ ಹೇಳ್ಬೋದು. ಸೊ ಇದನ್ನು ಬಾಟಮ್ ಅಪ್ ಡೆವಲಪ್ಮೆಂಟ್ ಅಪ್ರೋಚ್ ಅಂತ ಕೂಡ ಹೇಳ್ತೀವಿ. ಸೊ ಜಾವಾ ಸ್ಕ್ರಿಪ್ಟ್ನ ನಾವು ಇಂಡಿಪೆಂಡೆಂಟ್ ಆಫ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಪ್ಲ್ಯಾಟ್ಫಾರ್ಮ್? ಸೊ ಪ್ಲ್ಯಾಟ್ಫಾರ್ಮ್ ಅಂದರೆ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ಅಥವಾ ನಿಮ್ಮ ಫುಟ್ಪಾತ್, ಇವನ್ನೆಲ್ಲ ಪ್ಲ್ಯಾಟ್ಫಾರ್ಮ್ ಅಂತ ಅನ್ಬೋದು. ಅಲ್ಲೆಲ್ಲರೂ ನೀವು ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಬೋದು, ಹಂಗಲ್ಲ. ಸೊ ವಿತ್ ರೆಸ್ಪೆಕ್ಟ್ ಟು ಜಾವಾ ಸ್ಕ್ರಿಪ್ಟ್, ಆಪ್ರೇಟಿಂಗ್ ಸಿಸ್ಟಮ್ನ ಕೂಡ ನಾವು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ. ಸೊ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು, ಅಥವಾ ಡಿಫ್ರೆಂಟ್ ವರ್ಕಿಂಗ್ ಎನ್ವಿರಾನ್ಮೆಂಟ್ನ ನಾವು ಪ್ಲ್ಯಾಟ್ಫಾರ್ಮ್ಸ್ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಜಾವಾ ಸ್ಕ್ರಿಪ್ಟನ್ನು ಆ್ಯಸ್ ಐ ಸೈಡ್ ವೆಬ್ಬಲ್ಲಿ ಯೂಸ್ ಮಾಡ್ಬೋದು, ವಿತ್ ರೆಸ್ಪೆಕ್ಟ್ ಗ್ರಾಫಿಕ್ಸ್ ಪ್ರೊಸೆಸರ್ಸ್, ಗ್ರಾಫಿಕ್ಸ್ ಡಿಸೈನ್ ಸಾಫ್ಟ್ವೇರಲ್ಲಿ ಕೂಡ ಯೂಸ್ ಮಾಡ್ಬೋದು, ಗೇಮ್ ಡೆವಲಪ್ಮೆಂಟಲ್ಲಿ ಯೂಸ್ ಮಾಡ್ಬೋದು. ಇದನ್ನು ಇಂಡಿಪೆಂಡೆಂಟ್ ಆಫ್ ಪ್ಲ್ಯಾಟ್ಫಾರ್ಮ್. ವಿತ್ ರೆಸ್ಪೆಕ್ಟ್ ಟು ಆಪ್ರೇಟಿಂಗ್ ಸಿಸ್ಟಮ್, ವಿತ್ ರೆಸ್ಪೆಕ್ಟ್ ಟು ಡೆವಲಪ್ಮೆಂಟ್, ಇಂಡಿಪೆಂಡೆಂಟ್ ಆಫ್ ಪ್ಲ್ಯಾಟ್ಫಾರ್ಮ್ ಅಂತ ನಾವು ಹೇಳ್ಬೋದು. ಸೊ ಜಾವಾ ಸ್ಕ್ರಿಪ್ಟ್ದು ಇನ್ನೊಂದು ಪ್ರಾಪರ್ಟಿ ನಾನು ಡಿಫೈನ್ ಮಾಡಿದ್ರೆ ಬಿಲ್ಟ್ ಇನ್ ಫಂಕ್ಷನ್ಸ್ ಅವೈಲಬಲ್ ಅಂತ ಹೇಳ್ತೀವಿ. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದರೆ ಏನು? ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಯಾವ್ಯಾವ ರೀತಿ ನಾವು ಕಂಬೈನ್ ಮಾಡಿ ಯೂಸಬಲ್, ನೀವು ಬರೀ ಹೆಸರು ಕೊಟ್ಟರೆ ಸಾಕು, ನೀವೇನು ಡೀಟೇಲ್ಸ್ ಫಂಕ್ಷನ್ಸ್ ಏನು ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಗಿವ್ ದ ನೇಮ್ ಆ್ಯಂಡ್ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ ವಿಲ್ ಎಕ್ಸಿಕ್ಯೂಟ್ ಫಾರ್ ಯು. ರೆಡಿ ಇರೋಂಥ ಫಂಕ್ಷನ್, ನೀವು ಯೂಸ್ ಮಾಡಲಿಕ್ಕೆ ರೆಡಿ ಇರೋಂಥ ಫಂಕ್ಷನ್ಸ್ನ ಬಿಲ್ಟ್ ಇನ್ ಫಂಕ್ಷನ್ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳಿದೆ ನಿಮಗೆ, ಎಲ್ಲ ಪ್ರೊಫೆಷ್ನಲ್ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಜಾವಾ ಸ್ಕ್ರಿಪ್ಟ್ ದೇ ಡಿಸೈನ್ ದೇರ್ ಓನ್
ಕಸ್ಟಮೈಸ್ ಜಾವಾ ಸ್ಕ್ರಿಪ್ಟ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಈ ಕಸ್ಟಮೈಸ್ SDKಗಳನ್ನ APKಗಳನ್ನ ಅಥವಾ APIಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ದೇ ವಿಲ್ ಕಂಬೈನ್ ಲಾಟ್ ಆಫ್ ಫಂಕ್ಷನ್ಸ್ ವಿಚ್ ಯು ಕ್ಯಾನ್ ಯೂಸ್ ಡೈರೆಕ್ಟ್ಲಿ. ಅದಕ್ಕೆ ಅದನ್ನು API ಅಥವಾ SDK ಅಂತ ಕರಿಬೋದು. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಅವೈಲಬಲ್ ಇದೆ ಅಂದರೆ ಯೂಸ್ ದಿಸ್ ಫಂಕ್ಷನ್, ಇಟ್ಸ್ ವೆರಿ ಈಸಿ ಅಂತ ಹೇಳ್ಬೋದು. ಅದರಿಂದ ಇದು ಹ್ಯಾಡ್ಸ್ ಎ ರಿಚ್ ಸೆಟ್ ಆಫ್ ಬಿಲ್ಟ್ ಇನ್ ಫಂಕ್ಷನ್ಸ್ ವಿಚ್ ಇಸ್ ಕೀಪ್ಸ್ ಆನ್ ಅಪ್ಡೇಟ್ ಆಗ್ತಾನೇ ಇದೆ. ಹಳೆ ನಮ್ಮ ಥರ ಹಳೇದಲ್ಲ, ಇದು ಟೆಕ್ನಾಲಜಿ ಎವ್ರಿ ಡೇ ಚೇಂಜ್ ಆಗ್ತಿರುತ್ತೆ. ಸೊ ಈವನ್ ಲೈಟ್ ವೇಟ್ ಪ್ರೋಗ್ರಾಮಿಂಗ್ ಆದರೂ ಕೂಡ ಇದು ಎಕ್ಸೆಪ್ಷನ್ ಹ್ಯಾಂಡಲ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸಿಮಿಲರ್ ಟು ಯುವರ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ಜಾವಲ್ಲಿ ನೀವು ಟ್ರೈ ಕ್ಯಾಚ್ ಹೇಗೆ ಯೂಸ್ ಮಾಡ್ತೀರಾ, ಅದೇ ರೀತಿಯಲ್ಲಿ ಇಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸ್ ಮಾಡಲಿಕ್ಕೆ ಬಿಲ್ಟ್ ಇನ್ ಟ್ರೈ ಕ್ಯಾಚ್ ಬ್ಲಾಕ್ಸ್ ಇದ್ದಾವೆ. ಯು ಕ್ಯಾನ್ ಥ್ರೋ ಎಕ್ಸೆಪ್ಷನ್, ಕ್ಯಾಚ್ ಎಕ್ಸೆಪ್ಷನ್, ಹ್ಯಾಂಡಲ್ ಎಕ್ಸೆಪ್ಷನ್. ಥ್ರೋ ಕ್ಯಾಚ್ ಅಂದರೆ ಟೆನ್ನಿಸ್ ಬಂದಲ್ಲಪ್ಪ, ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಲಿಕ್ಕೆ ಪ್ರೋಗ್ರಾಮಿಂಗಲ್ಲಿ. ಸೊ ನಾಟ್ ಬಟ್ ದಟ್ ದ ಲೀಸ್ಟ್ ಅಲೋ ಆಫ್ ಅನಾನಿಮಸ್ ಫಂಕ್ಷನ್ಸ್ ಅಂತ ಇದೆ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಬಂದ ತಕ್ಷಣ ಇಫ್ ಯು ಟೇಕ್ ಜಾವಾ ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಬಂದ್ಬಿಟ್ರೆ ಯು ಹ್ಯಾವ್ ಟು ಡಿಫೈನ್ ಕ್ಲಾಸ್, ಯು ಹ್ಯಾವ್ ಟು ಡಿಫೈನ್ ಆಬ್ಜೆಕ್ಟ್, ಯು ಹ್ಯಾವ್ ಟು ಡಿಫೈನ್ ಡೇಟಾ, ದೆನ್ ಯು ಕಮ್ ಟು ಫಂಕ್ಷನ್ಸ್ನ ನೀವು ಡಿಫೈನ್ ಮಾಡ್ಬೋದು. ಸೊ ಬಟ್ ವೆರಾಸ್ ಇಟ್ ಈಸ್ ಅ ವೆಬ್ ಆ್ಯಂಡ್ ಲೈಟ್ ವೇಟ್, ದೇರ್ ಈಸ್ ಎ ಆಪ್ಷನ್ ಟು ಡಿಫೈನ್ ಫಂಕ್ಷನ್ಸ್ ಆರ್ ಮಾಡ್ಯುಲರ್ ಫಂಕ್ಷನ್ಸ್ ವಿತೌಟ್ ಕ್ರಿಯೇಟಿಂಗ್ ಎನಿ ಆಬ್ಜೆಕ್ಟ್ಸ್ ಆರ್ ಇಂಟರ್ಪ್ರಿಟೇಷನ್ ಆರ್ ಕಾಂಬಿನೇಷನ್ ಆಫ್ ಡೇಟಾ ಅಲಾಂಗ್ ವಿತ್ ದ್ಯಾಟ್. ತುಂಬ ಕನ್ಫ್ಯೂಸ್ ಆಗಬೇಡಿ. ಆಬ್ಜೆಕ್ಟ್ ಆರ್ ಬೈಂಡಿಂಗ್ ಡೇಟಾ ಡಿಪೆಂಡೆನ್ಸಿ ಇಲ್ಲದೆ ಕೂಡ ಒಂದು ವೆಬ್ ಪೇಜಲ್ಲಿ ನೀವು ಲೈಟ್ ವೇಟ್ ಆಗಿ ಒಂದು ಫಂಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಈ ರೀತಿ ಪ್ರಾಪರ್ಟಿ, ಅದು ಒನ್ ಆಫ್ ದ ಗುಡ್ ಫೀಚರ್ಸ್. ಸಣ್ಣ ಪುಟ್ಟ ಫಂಕ್ಷನ್ಸ್, ಕ್ಲಿಕ್ ಈವೆಂಟ್ಸ್ ಹ್ಯಾಂಡಲ್ ಮಾಡಬೇಕಾದ್ರೆ ನೀವು ಈ ರೀತಿಯಲ್ಲಿ ವೆಬ್ ಪೇಜಸ್ನ ಯೂಸ್ ಮಾಡ್ಬೋದು. ಸೊ ಜಾವಾ ಸ್ಕ್ರಿಪ್ಟ್ ಆ್ಯಕ್ಚುಯಲ್ ಯೂಸೇಜ್ ಏನು? ಇಫ್ ಯು ಟೇಕ್ ನಮ್ಮ ಸಬ್ಜೆಕ್ಟ್ ಯಾವುದು? ವೆಬ್ ಟೆಕ್ನಾಲಜಿಲಿ ಜಾವಾ ಸ್ಕ್ರಿಪ್ಟ್ನ ನಾವು ಏನಕ್ಕೆ ಯೂಸ್ ಮಾಡಬೇಕು, ಯಾಕೆ ಬೇಕು ನಮಗೆ ಜಾವಾ ಸ್ಕ್ರಿಪ್ಟ್, ಇದ್ರ ಫೀಚರ್ಸ್ ಏನು, ಇದಿಲ್ಲ ಅಂದರೆ ಏನಾಗಲ್ಲ, ಬೇಡ ನಮಗೆ ಅಂತ ಅನ್ನೋಕ್ಕಾಗುತ್ತಾ? ಸೊ ಇಲ್ಲ, ದೇರ್ ಆರ್ ಲಾಟ್ಸ್ ಆಫ್ ಬ್ಯೂಟಿಫುಲ್ ಫೀಚರ್. ವಿತೌಟ್ ದ ಜಾವಾ ಸ್ಕ್ರಿಪ್ಟ್ ನಿಮ್ಮ ವೆಬ್ ಟೆಕ್ನಾಲಜಿ ವಿಲ್ ನಾಟ್ ಕಂಪ್ಲೀಟ್. ಕೆಲವು ಯಾವುದು ಅಂತ ನೋಡೋಣ. ಸೊ ಫಸ್ಟ್ ಥಿಂಗ್ ವಿಲ್ ಕಮ್ ಅಪ್ಲಿಕೇಶನ್ ಅಂತ ಅನ್ಬೋದು. ವೈ ಶುಡ್ ವಿ ಯೂಸ್ ಅನ್ಬೋದು. ಇಟ್ ಈಸ್ ಎ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಮಾಡ್ಬೋದು ಅಂತ ಹೇಳಿ. ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ವೆಬ್ ಟೆಕ್ನಾಲಜಿ. ಸೊ ಕ್ಲೈಂಟ್ ಸೈಡ್ ಯಾವುದು? ನಿಮ್ಮ ಬ್ರೌಸರ್ಸ್ ಇದೆ. ಇಫ್ ಯು ಡಿಡ್ ಫಿಲ್ ಎನಿ ಡೇಟಾ ಆರ್ ಇಫ್ ದೆರ್ ಈಸ್ ಎನಿ ಡೇಟಾ, ಯು ಹ್ಯಾವ್ ಟು ಫೀಡ್ ಇನ್ ಟು ದ ಸರ್ವರ್ ಆರ್ ವೆಬ್ ಪೇಜಸ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅಂತ ಕ್ಲೈಂಟ್ ಸೈಡಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಮ್ಯಾನಿಪುಲೇಷನ್ ಆಫ್ HTML ಪೇಜ್ ಅಂತ ಹೇಳ್ತೀನಿ. ಮ್ಯಾನಿಪುಲೇಟ್ ಮಾಡೋದಿಲ್ಲ ಅಂದರೆ ಇಟ್ ಈಸ್ ಎ ಸ್ಟ್ಯಾಟಿಕ್ ಪೇಜ್. ಒಂದು 10,000 ಪೇಜ್ ಡೇಟಾ ಹಾಕಿದ್ರೆ ಒಂದೇ HTML ಪೇಜಲ್ಲಿ ಡಿಸ್ಪ್ಲೇ ಆಗ್ತಾಯಿದ್ರೆ ಹೂ ಗೋಯಿಂಗ್ ಟು ರೀಡ್? ಒಂದು 1000 ಲೈನ್ ಇದ್ದರೆ 1000 ಪೇಜ್ ಯೂಸರ್ಸ್ ರೆಕಾರ್ಡ್ ಇದ್ದರೆ ಎಲ್ಲಿ ನೋಡೋಕ್ಕಾಗುತ್ತೆ? ಸರ್ಚ್ ಮಾಡೋಕ್ಕಾಗುತ್ತಾ? ಇಲ್ಲ. ನಿಮ್ಮ ಹೆಸರು ಬೇಕು ಅಂದರೆ 1,000 ಜನದ ಹೆಸರಿದೆ, ನಿಮ್ಮ ಹೆಸರು ಎಲ್ಲಿದೆ ಅಂತ ಹುಡುಕ್ಬೇಕಂದ್ರೆ ಈಸಿಲಿ ಸರ್ಚ್ ಮಾಡೋಕ್ಕಾಗುತ್ತಾ? ಸೊ ಇಲ್ಲ. ಈ ಥರ ಪ್ರಾಬ್ಲಮ್ಸ್ ಅಥವಾ ಯೂಸರ್ ಇಂಟ್ರ್ಯಾಕ್ಷನ್ ಇಶ್ಯೂಸ್ ಇದ್ದಾಗ, ಸೊ ದೇರ್ ಕಮ್ಸ್ ಟು ಯೂಸ್ ಆಫ್ ಅ ಜಾವಾ ಸ್ಕ್ರಿಪ್ಟ್. ಒಂದು ಜಾವಾ ಸ್ಕ್ರಿಪ್ಟಲ್ಲಿ ಯು ಕ್ಯಾನ್ ಮ್ಯಾನಿಪುಲೇಟ್ ಯುವರ್ HTML. 1,000 ಇದ್ದರೆ ವೆನ್ ಯು ಸರ್ಚ್ ಸಮಥಿಂಗ್ ಯಾವ್ದು ಫಸ್ಟ್ ಬರಬೇಕು ಅಂತ ಆರ್ಡ್ರಿಂಗ್ ಮಾಡ್ಬೋದು, ಅಥವಾ ಒಂದು ಬಟನ್ ಕೊಟ್ಟು ಸರ್ಚ್ ಫಾರ್ ದಿಸ್ ಅಂತ ಆ್ಯಕ್ಷನ್ ಕೊಡ್ಬೋದು. ಸೊ ನೆಕ್ಸ್ಟ್, ಯೂಸ್ ನೋಟಿಫಿಕೇಷನ್ಸ್. So purpose of, as we said previously, the JavaScript was used to notify the browser level end users. ಯಾವ್ದಾದ್ರು ಒಂದು ಮೆಸೇಜ್ ಬಂತು ಅಂದರೆ ಪಾಪಪ್ ಬರಲಿಕ್ಕೆ, ಅಥವಾ ಎಂಡ್ ಯೂಸರ್ಸ್ ನೋಡಿ ಎಕ್ಸ್ಟ್ರಾ ವಿಂಡೋ ತೋರಿಸಲಿಕ್ಕೆ, ಈ ಥರ ಆ್ಯಕ್ಷನ್ ಇವೆಂಟ್ ಬೇಸ್ಡ್ ಮೇಲೆ ಒಂದು ಕಂಟೆಂಟ್ನ ಯೂಸರ್ಗೆ ಡಿಸ್ಪ್ಲೇ ಮಾಡಲಿಕ್ಕೆ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ಬೋದು. ಅನದರ್ ಫೀಚರ್ ವಿ ಹ್ಯಾವ್ ಬ್ಯಾಕ್ ಆ್ಯಂಡ್ ಡೇಟಾ ಲೋಡ್ ಆಸ್ ಲೇಸಿ ಲೋಡಿಂಗ್, ಡೇಟಾ ಲೋಡಿಂಗ್ ಅಂತ ಹೇಳ್ಬೋದು. ಲೇಸಿ ಲೋಡಿಂಗ್ ಅಂತ ಸೊ ಬೇಡ. ಅನದರ್ ಫೀಚರ್ ಈಸ್ ಬ್ಯಾಕ್ ಆ್ಯಂಡ್ ಡೇಟಾ ಲೋಡಿಂಗ್ ಅಂತ ಹೇಳ್ಬೋದು. ಜಾವಾಸ್ಕ್ರಿಪ್ಟಲ್ಲಿ ಲಾಟ್ಸ್ ಆಫ್ APIs ಆರ್ ದೇರ್. ಫಾರ್ ಎಕ್ಸಾಂಪಲ್ ಅಜೆಕ್ಸ್ ಅಂತ APIs ಇದೆ. ಸೊ ಯು ಪ್ರೊವೈಡ್ ದ ಸರ್ವರ್ನ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದು. ಸರ್ವರ್ ಸೈಡಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ, PHP, ASP.NET ಯಾವುದೋ ಒಂದು ಇರುತ್ತೆ. ಅದಕ್ಕೆ ನೀವು ಜಾವಾಸ್ಕ್ರಿಪ್ಟಿಂದನೇ ಇಂಟ್ರ್ಯಾಕ್ಟ್ ಮಾಡ್ಬೋದು. ಇಟ್ ವಿಲ್ ಪ್ರೊವೈಡ್ ಯು ದ ರಿಕ್ವೈರ್ಡ್ ಡೇಟಾ. ಅದನ್ನು ನೀವು ಒಂದು ಪ್ರೆಸೆಂಟ್ ಪೇಜ್ ಮೇಲೇ ಡಿಸ್ಪ್ಲೇ ಮಾಡ್ಬೋದು. ಆ್ಯಡ್ ಅಪ್ ಆನ್ ಮಾಡ್ಕೊತಾ ಹೋಗ್ಬೋದು. ಬೇಕಾಗಿರೋ ಡೇಟಾ ತೆಗೆದು ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಈ ರೀತಿ ಜಾವಾಸ್ಕ್ರಿಪ್ಟಲ್ಲಿ ಲಾಟ್ಸ್ ಆಫ್ ಫೀಚರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ವಿ ಕ್ಯಾನ್ ಗೋ ಥ್ರೂ ವಿತ್ ಜಾವಾಸ್ಕ್ರಿಪ್ಟ್, ವಿಚ್ ವಿಲ್ ಹೆಲ್ಪ್ ಮೇಕ್ ಪೇಜ್ ವೆರಿ ಡೈನಾಮಿಕ್ ಆ್ಯಂಡ್ ವೆರಿ ಇಂಟರಾಕ್ಟಿವ್. ಸೊ ಒಂದು ವೆಬ್ಸೈಟಲ್ಲಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ, ಒಂದು ವೆಬ್ ಡೆವಲಪ್ಮೆಂಟಲ್ಲಿ ಜಾವಾಸ್ಕ್ರಿಪ್ಟನ್ನ ಯೂಸ್ ಮಾಡಿರೋದ್ರಿಂದ ಯಾವ ರೀತಿ ಬೆನಿಫಿಟ್ ಆಗ್ಬೋದು? ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಇಟ್? ಫಸ್ಟ್ ಅಡ್ವಾಂಟೇಜ್ ವಿ ವಿಲ್ ಸೇ ಲೆಸ್ ಸರ್ವರ್ ಇಂಟರಾಕ್ಷನ್. ಸೊ ಸರ್ವರ್ ಮಿಷಿನ್ ಈಸ್ ಆನ್ ದ ರಿಮೋಟ್ ಲೊಕೇಶನಲ್ಲಿದೆ. ಬ್ರೌಸರ್, ನೀವು ಎಂಡ್ ಯೂಸರ್ಸ್ ಬ್ರೌಸರಲ್ಲಿ ಒಂದು ವೆಬ್ ಪೇಜ್ನ ಆಕ್ಸೆಸ್ ಮಾಡ್ತಾ ಇದ್ದೀರಾ. ಸೊ ಎಂಡ್ ಯೂಸರ್ ಲೆಸ್ ಸರ್ವರ್ ಇಂಟ್ರಾಕ್ಷನ್ ಅಂದರೆ ಒಂದು ಸಲ HTML ಡೇಟಾ ಬರ್ಬೇಕಾದ್ರೆ ಅಲಾಂಗ್ ವಿತ್ ದಟ್ ಇಂಟರಾಕ್ಷನ್, ಕ್ಲಿಕ್ ಆಪ್ಷನ್ಸ್ ಆ್ಯಂಡ್ ಜಾವಾಸ್ಕ್ರಿಪ್ಟ್ ಎಲ್ಲ ಬಂತು ಅಂದರೆ
ಸೊ ಎನಿ ಕ್ಲಿಕ್ ಆಪರೇಷನ್ಸ್, ಎನಿ ವ್ಯಾಲಿಡೇಷನ್ ಬೇಕಿದ್ದಾಗ ಅಥವಾ ಡೇಟಾ ಮ್ಯಾನಿಪುಲೇಷನ್ ಇದ್ದಾಗ ಈ ಕೆಲವೊಮ್ಮನ್ನ ಸರ್ವರ್ ಕ್ಲೈಂಟ್ ಸೈಡಲ್ಲೇ ನೀವು ಆಪ್ರೇಟ್ ಮಾಡ್ಬೋದು. ಆದ್ದರಿಂದ ಎವ್ರಿ ಕ್ಲಿಕ್ಗೆ ಅಥವಾ ಎವ್ರಿ ಡೇಟಾ ಎಕ್ಸ್ಟ್ರಾಕ್ಷನ್ಗೆ ಸರ್ವರ್ ಹತ್ರ ಹೋಗಿದ್ದು ಬಂದು ಡೇಟಾ ತಗೋಬಾ, ಹೋಗು ಡೇಟಾ ತಗೋಬಾ. ಹೆಂಗೆ ಅಂದರೆ ಈಗ ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆ ಮನೆ ಸಾಮಾನು ತುಂಬಿದ್ದೀರಾ, ಒಂದ್ಸಲಿ ತಟ್ಟೆ ತಗೊಬತ್ತೀರಾ, ಒಂದ್ಸಲಿ ಹೋಗಿ ಅನ್ನ ತಗೊಬತ್ತೀರಾ, ಒಂದ್ಸಲಿ ಸಾಂಬಾರು ತಗೊಬತ್ತೀರಾ. ಹಿಂಗೆ ತಗೊಬಂದರೆ 3 ಸಲ ಅಡುಗೆ, 4-5 ಸಲ ನೀರು ತರೋಕೆ ಒಂದ್ಸಲಿ, ಆ ಥರ ಓಡಾಡ್ತಾ ಇರಬೇಕಾಗುತ್ತೆ ಅಡುಗೆ ಮನೆ. ಅದ್ರ ಬದಲು ಎಲ್ಲ ತಟ್ಟೆಗೆ ಬಡಿಸ್ಕೊಂಡು ಒಂದೇ ಸಲ ತಂದರೆ ಅಡುಗೆ ಮನೆಗೆ ಹೋಗೋದು ತಪ್ಪುತ್ತೆ. ಅದು ಲೆಸ್ ಸರ್ವರ್ ಇಂಟ್ರಾಕ್ಷನ್ ಅಂತ ಹೇಳೋದು. ಸೊ ಯಾವ್ಯಾವ ಥರ ನಿಮ್ಗೆ ಈಸಿ ಆ ಥರ ಬಡಿಸ್ಕೋಬೋದು. ಜಾಸ್ತಿ ಉಣ್ಣೋರು ಕುಕ್ಕರೇ ತಗೊಬಂದು ಊಟ ಮಾಡಿ, ಕಮ್ಮಿ ಊಟ ಮಾಡೋರು ಅಲ್ಲೇ ಬಡಿಸ್ಕೊಂಡು ಬಂದ್ಬಿಡಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಟು ದ ಯೂಸರ್ಸ್ ಆರ್ ಪರ್ಸನ್ಸ್, ವಿಸಿಟರ್ಸ್ ಅಂತ ಹೇಳಿದ್ವಿ. ಸೊ ಇಮಿಡಿಯೇಟ್ ಫೀಡ್ಬ್ಯಾಕ್ ಟು ದ ಯೂಸರ್ಸ್ ಆರ್ ಪರ್ಸನ್ಸ್. ಗೂಗಲ್, ಯಾಹೂ ಆ್ಯಂಡ್ ಬಿಂಗ್ ಬ್ರೌಸ್, ಮೈಕ್ರೋಸಾಫ್ಟ್ ಅವ್ರದ್ದು ಆ ಥರ ಸರ್ಚ್ ಇಂಜಿನ್ಸ್ ಇದ್ದಾವೆ. ಇಷ್ಟೆಲ್ಲ ಸರ್ಚ್ ಇಂಜಿನ್ಸ್ ಇದ್ದರೂ ಕೂಡ ಪಾಪ್ಯುಲರ್ ಆಗಿರೋಂಥದ್ದು ಯಾವುದು? ಗೂಗಲ್. ಬಿಕಾಸ್ ಆಫ್ ಇಟ್ಸ್ ರೈಟ್ ಆ್ಯಂಡ್ ಆ್ಯಕ್ಯುರೇಟ್ ಸರ್ಚ್ ಅಂತ ನಾವು ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೋದು, ಬಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸಿಂಪಲ್. ನಿಮಗೆ ಬೇಕಾಗಿರೋ ರಿಲೆವೆಂಟ್ ಇನ್ಫಾರ್ಮೇಷನ್ನ ಯಾವ ಸರ್ಚ್ ಇಂಜಿನ್ ಕೊಡುತ್ತೋ ಅದನ್ನು ನೀವು ಯೂಸ್ ಮಾಡ್ತೀರಾ. ಸೊ ಇಫ್ ಯು ಸರ್ಚ್ ಫಾರ್ ಸಮ್ ಫುಡ್, ಯಾವುದೊಂದು ಆ್ಯಪಲ್ಲ ಹೊಡಿತೀರಾ. ಸೊ ಆ್ಯಪಲ್, ಇಮೇಜ್ ಆಫ್ ಆ್ಯಪಲ್ ಅಂತ ಹೊಡಿತೀರಾ. ಸೊ ಫಾರ್ ಎಕ್ಸಾಂಪಲ್, ವಾಟ್ ಪ್ರಾಬಬ್ಲಿ ದ ಆನ್ಸರ್ಸ್ ಯು ವಿಲ್ ಗೆಟ್ ಫ್ರಮ್ ಎ ಸರ್ಚ್ ಇಂಜಿನ್. ಸರ್ಚ್ ಇಂಜಿನಲ್ಲಿ ಯಾವ ಥರ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸೊ ಐದರ್ ಯು ವಾಂಟ್ ಎನ್ ಆ್ಯಪಲ್ ಇಮೇಜ್ ಆರ್ ಐಫೋನ್ ಫೋನ್, ಆ್ಯಪಲ್ ಫೋನ್ ಇಮೇಜ್, ಎರಡರಲ್ಲೊಂದು ಬೇಕು. ಸೊ ಇದು ಎರಡು ಬರ್ಬೋದು. ಪ್ರಿಯಾರಿಟಿ ಯಾವ್ದು ಕೊಡಬೇಕು ನಿಮಗೆ? ಫಸ್ಟ್ ಯಾವ್ದು ತೋರಿಸ್ಬೇಕು? ಆ್ಯಪಲ್ ಅಂತ ಹೊಡೆದ ತಕ್ಷಣ. ಸೊ ಅದಕ್ಕೆ ನಿಮಗೆ ಸರ್ಚ್ ಡೇಟಾ ಇರಬೇಕಲ್ವಾ? ನೀವು ಟೆಕ್ನಿಕಲ್ ಪರ್ಸನ್ನ, ನೀವು ರೀಸೆಂಟ್ ಸರ್ಚ್ ಯಾವ ಥರ ಮಾಡಿದ್ದೀರಾ, ಐಮ್ಯಾಕ್ ಈ ಥರ ಇನ್ಫಾರ್ಮೇಷನ್, ಮೊಬೈಲ್ ಸರ್ಚ್ ಮಾಡ್ತಾ ಇದ್ದೀರಾ, ಈ ಥರ ಇನ್ಫಾರ್ಮೇಷನ್ ಇದ್ದರೆ ಫಸ್ಟ್ ನಿಮಗೆ ಮೊಬೈಲ್ ತೋರಿಸ್ಬೋದು. ನಂತರ ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಪಲ್ ಇಮೇಜ್ ಎರಡನೇ ತೋರಿಸ್ಬೋದು ಅಲ್ವಾ? ಅದೇ ನೀವು ಫಾರ್ಮಿಂಗ್ ಇನ್ಫಾರ್ಮೇಷನ್ ಸರ್ಚ್ ಮಾಡ್ತಾ ಇದ್ದೀರಾ, ಯಾವ ಫ್ರೂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಸರ್ಚ್ ಮಾಡ್ತಾ ಇದ್ದೀರಾ, ಈ ಥರ ಇದ್ದಾಗ ನಿಮಗೆ ಫಸ್ಟ್ ಒಂದು ಒರಿಜಿನಲ್ ಫ್ರೂಟ್ ಇಮೇಜ್ ಆ್ಯಪಲ್ ತೋರಿಸ್ಬೇಕು, ನಂತರ ಐಫೋನ್ ತೋರಿಸ್ಬೇಕು. ಸೊ ಈ ಪ್ರಿಯಾರಿಟಿನ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅವರು ಅದೇ ಒಂದು ದೊಡ್ಡ ಅಲ್ಗಾರಿದಮ್ಸ್ ಸ್ಟ್ರಾಟಜಿ ಇರ್ತದೆ. ಸೊ ಈ ಪ್ರಿಯಾರಿಟಿ ನಿಮ್ಗೆ ಯಾವುದು ಎಫಿಷಿಯೆಂಟ್, ನಿಮ್ಗೆ ಯಾವುದು ಫಸ್ಟ್ ರಿಲೆವೆಂಟ್ ಆಗಿ ಸಿಗುತ್ತೆ ಆ ಸರ್ಚ್ ಇಂಜಿನ್ನ ನೀವು ಪಾಪ್ಯುಲರ್ ಆಗಿ ಯೂಸ್ ಮಾಡ್ತೀರಾ. ಅದಕ್ಕೆ ಏನು ಹೇಳ್ತೀವಿ, ಇಮಿಡಿಯೇಟ್ ವಿಸಿಟರ್ಸ್ ಫೀಡ್ಬ್ಯಾಕ್ನ ಇದನ್ನು ಕೂಡ ಜಾವಾಸ್ಕ್ರಿಪ್ಟ್ ಕೂಡ ಇನ್ವಾಲ್ವ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಇನ್ಕ್ರೀಸ್ ದ ಇಂಟರಾಕ್ಟಿವಿಟಿ ಹಾಗೆ ಹೇಳ್ದಾಗೆ. ಸೊ ಎವ್ರಿ ಫಂಕ್ಷನ್, ಎವ್ರಿ ಬಟನ್, ಎವ್ರಿ ಡೇಟಾ ಎಲಿಮೆಂಟ್ಗೆ ನೀವು ಆ್ಯಕ್ಷನ್ ಅಥವಾ ಈವೆಂಟ್ನ ಎನ್ಕೋಡ್ ಮಾಡಿದರೆ, ಡೆವಲಪ್ ಮಾಡಿದರೆ, ಸೊ ದ ಮೋರ್ ದ ಈವೆಂಟ್ ಹ್ಯಾಂಡ್ಲಿಂಗ್ ಪ್ರೆಸೆಂಟ್ ಇನ್ ಯುವರ್ ವೆಬ್ ಪೇಜ್, ದ ಮೋರ್ ದ ವೆಬ್ಸೈಟ್ ಬಿಕಮ್ಸ್ ಇಂಟರಾಕ್ಟಿವ್. ಖಾಲಿ ವೆಬ್ ಪೇಜ್ ಇದ್ದರೆ, ಆಸ್ ವಿ ಸೇ, ಇಟ್ ಈಸ್ ಅ ಸ್ಟ್ಯಾಟಿಕ್, ದೇರ್ ಇಸ್ ನೋ ಕ್ಲಿಕ್ಸ್, ದೇರ್ ಇಸ್ ನೋ ಫಂಕ್ಷನ್ಸ್, ದೇರ್ ಇಸ್ ನೋ ಆ್ಯಕ್ಷನ್ಸ್ ಟು ಬಿ ಟೇಕನ್, ಜಸ್ಟ್ ಟು ಸಿ ಆ್ಯಂಡ್ ಗೆಟ್ ಔಟ್. When it is a dynamic web page, it has to be more interactive, more responsive, and more feedback to the, we should give more feedback to the users when they use. So ನಾವು ಜಾವಾಸ್ಕ್ರಿಪ್ಟ್ ಬೇಸಿಕ್ ಇನ್ಫಾರ್ಮೇಷನ್, ಜಾವಾಸ್ಕ್ರಿಪ್ಟ್ ಅಂದರೆ ಏನು, ಯೂಸಬಿಲಿಟಿ, ಅಡ್ವಾಂಟೇಜ್ ಏನು ಅಂತ ನೋಡಿದ್ದೀವಿ. ಸೊ ನಾವೀಗ ಆ್ಯಕ್ಚುಲ್ ಆಗಿ ಒಂದು ಜಾವಾಸ್ಕ್ರಿಪ್ಟ್ನ ರನ್ ಮಾಡಬೇಕು. ಸೊ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಒಂದು ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ನ ಯಾವ ರೀತಿ ಕೋಡ್ ಮಾಡೋದು, ಅದನ್ನು ಹೆಂಗೆ ರನ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್.